ಇನ್ನು ಚಿಕ್ಕಮಗಳೂರಿನಲ್ಲಿ ರಣಮಳೆಗೆ ಹಸುವೊಂದು ಕೊಚ್ಚಿ ಹೋಗಿದೆ. ಭದ್ರಾ ನದಿ ನೀರಿನಿಂದಾಗಿ ಹೆಬ್ಬಾಳೆ ಬ್ರಿಡ್ಜ್ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಹಸು ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ. ಮತ್ತೊಂದು ಕಡೆ ವರದಾ ನದಿಯಲ್ಲಿ ಶ್ವಾನವೊಂದು ಕೊಚ್ಚಿ ಹೋಗಿದೆ. ಅಣೆಕಟ್ಟಿನ ಮೇಲೆ ಹರಿಯುವಂತಹ ನೀರಿನಲ್ಲಿ ಶ್ವಾನ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಜರ್ಮನ್ ಶೆಫರ್ಡ್ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ. ಹಾವೇರಿಯ ಹಾನಗಲ್ ತಾಲೂಕಿನ ಬಾಳಂಬೀಡ ಗ್ರಾಮದಲ್ಲಾದಂತಹ ಘಟನೆ ಇದು. ಎರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು, ಚಿಕ್ಕಮಗಳೂರಿನಲ್ಲಿ ರಣಮಳೆಯ ಕಾರಣ ಹಸುವೊಂದು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಭದ್ರಾ ನದಿ ನೀರಿನಿಂದಾಗಿ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸೇತುವೆಯ ಮೇಲೆಯೇ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಅದೇ ಸೇತುವೆಯನ್ನ ದಾಟೋಕೆ ಹಸುವೊಂದು ಮುಂದಾಗಿತ್ತು. ಈ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಹಸು ಕೊಚ್ಕೊಂಡು ಹೋಗಿದೆ. ಮತ್ತೊಂದು ಕಡೆ ಹಾವೇರಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಾವೇರಿಯ ವರದಾ ನದಿಯಲ್ಲಿ ಶ್ವಾನವೊಂದು ಕೊಚ್ಕೊಂಡು ಹೋದಂತಹ ದೃಶ್ಯ. ಅಣೆಕಟ್ಟಿನ ಮೇಲೆ ಹರಿಯುವಂತಹ ನೀರಿನಲ್ಲಿ ಶ್ವಾನ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಜರ್ಮನ್ ಶೆಫರ್ಡ್ ಶ್ವಾನ ಕೂಡ ತೇಲ್ಕೊಂಡು ಹೋಗ್ಬಿಟ್ಟಿದೆ. ಹಾವೇರಿಯ ಹಾನಗಲ್ ತಾಲೂಕಿನ ಬಾಳಂಬೀಡ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಹೋಯ್ತು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.